ಇತ್ತೀಚೆಗೆ ಸರ್ಕಾರಿ ಶಾಲೆ ಅಂದ್ರೆ ಮೂಗು ಮುರಿಯುವವರೇ ಹೆಚ್ಚು. ಅಂಥದ್ರಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಅಮಾನವೀಯ ಕೃತ್ಯಗಳು ಮೇಲಿಂದ ಮೇಲೆ ನಡೀತಲೇ ಇವೆ. ಅತ್ತಿಗುಪ್ಪೆಯ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಮಕ್ಕಳ ಕೈಯಲ್ಲೇ ಟಾಯ್ಲೆಟ್ ಕ್ಲೀನ್ ಮಾಡಿಸಿದ್ದಾರೆ. ಪೆನ್ನು ಬುಕ್ ಹಿಡಿಯೋ ಕೈಯಲ್ಲಿ ಪೊರಕೆ ಹಿಡಿದು ನಿಂತಿದ್ದಾರೆ. ಕ್ಲಾಸ್ನಲ್ಲಿ ಪಾಠ ಕೇಳಬೇಕಿದ್ದ ಮಕ್ಕಳು ಟಾಯ್ಲೆಟ್ ಕ್ಲೀನ್ ಮಾಡ್ತಿದ್ದಾರೆ. ಗ್ರೌಂಡ್ನಲ್ಲಿ ಆಟವಾಡೋದು ಬಿಟ್ಟು ಟೀಚರ್ ಅಮ್ಮನ ಗಾಡಿ ತುಳಿತಿದ್ದಾರೆ. ಖಾಸಗಿ ಶಾಲೆಗಳಿಗೆ ಸೆಡ್ಡು ಹೊಡೆದು ಮಾದರಿ ಆಗಬೇಕಿದ್ದ ಅತ್ತಿಗುಪ್ಪೆ ಕರ್ನಾಟಕ ಪಬ್ಲಿಕ್ ಸರ್ಕಾರಿ ಶಾಲೆ ಮಕ್ಕಳಿಂದ ಶೌಚಾಲಯ ಕ್ಲೀನ್ ಮಾಡಿಸಿ ಪೋಷಕರ ಕೆಂಗಣ್ಣಿಗೆ ಗುರಿಯಾಗಿದೆ. ಶಾಲಾ ಮುಖ್ಯ ಶಿಕ್ಷಕಿ ವೀಣಾ ಹೇಳಿದ್ರು ಅಂತ ಮಕ್ಕಳು ಪೊರಕೆ ಹಿಡಿದು ಟಾಯ್ಲೆಟ್ ಕ್ಲೀನ್ ಮಾಡಿದ್ದಾರಂತೆ. ಅಷ್ಟೇ ಅಲ್ಲ, ಮಕ್ಕಳು ತಮ್ಮ ಪುಟ್ಟ ಪುಟ್ಟ ಕೈಗಳಿಂದ ಟೀಚರ್ ಅಮ್ಮನ ಗಾಡಿಯು ತೊಳಿತಿರೋ ವಿಡಿಯೋ ವೈರಲ್ ಆಗಿದೆ. ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ನಡೆದಿರುವಂಥ ಸದ್ಯ ನಾನು ಈ ಶಾಲೆ ಬಳಿ ಇದ್ದೀನಿ. ಶಾಲೆ ಅಂದ ತಕ್ಷಣ ಮಕ್ಕಳಿಗೆ ಸಾಕಷ್ಟು ಒಂದು ವಿದ್ಯೆಯನ್ನು ಕೊಡುವಂಥದ್ದು, ಸಣ್ಣ ಪ್ರಿಕಾಷನ್ಸನ್ನು ಕೂಡ ತೆಗೆದುಕೊಳ್ಳೋದೇನೆ ಅವರನ್ನು ವಾಶ್ರೂಮ್ ಕ್ಲೀನ್ ಮಾಡೋದಕ್ಕೆ ಕಳಿಸ್ತಾ ಇದ್ದಾರೆ. ಪೊರಕೆಯನ್ನು ಅವ್ರ ಕೈಯಲ್ಲಿ ಕೊಟ್ಟು ಕ್ಲೀನ್ ಮಾಡಿಸುವಂತಹ ಪ್ರಕ್ರಿಯೆಗಳೇನಿದಾವಲ್ಲ, ಇದು ನಿಜಕ್ಕೂ ಕೂಡ ಒಂದು ರೀತಿಯಂತ ಅಮಾನವೀಯ ಘಟನೆ. ಯಾಕಂದರೆ ಆ ಪೋಷಕರು ಕೂಡ ಇದನ್ನು ಸಹಿಸಿಕೊಳ್ಳೋದಿಲ್ಲ. ಈ ಅಮಾನವೀಯ ವಿಡಿಯೋ ಕೈ ಸೇರ್ತಿದ್ದಂತೆ TV9 ಖುದ್ದು ಶಾಲೆಗೆ ಭೇಟಿ ನೀಡಿತ್ತು. ಶಿಕ್ಷಕರನ್ನ ತರಾಟೆಗೆ ತೆಗೆದುಕೊಂಡಿತ್ತು. ಆದ್ರೆ ಇದೆಲ್ಲ ನಮ್ಗೆ ಗೊತ್ತೇ ಇಲ್ಲ ಅಂತ ಸಹ ಶಿಕ್ಷಕಿ ಸಬೂಬು ನೀಡಿದ್ರು. ನಾವು ಮೇಲ್ಗಡೆ ಕ್ಲಾಸ್ಗಳಲ್ಲಿ ಇರ್ತೀವಿ, ಆ ಕೆಳಗಡೆ ಮಕ್ಕಳು ಹೋಗಿ ಯಾವಾಗ ಕೆಲಸ ಮಾಡ್ತಾರೆ ಅನ್ನೋದು ನಮಗೆ ಗೊತ್ತಿಲ್ಲ. ನಾವು ಇಂಡಿವಿಜುವಲ್ ಆಗಿ ಪೀರಿಯಡ್ ವೈಸ್ ಹೋಗಿ ನಾವು ಕ್ಲಾಸ್ಗಳನ್ನ ಅಟೆಂಡ್ ಮಾಡ್ಕೊಳ್ತಾ ಇರ್ತೀವಿ. ಕೆಳಗಡೆ ಅದು ಯಾವಾಗ ಆ ಥರ ಆಗಿದೆ ಅನ್ನೋದು ಗೊತ್ತಿಲ್ಲ ಸರ್. ಇತ್ತ ಶಿಕ್ಷಕರ ಈ ಕಳ್ಳಾಟಕ್ಕೆ ಪೋಷಕರು ಕೆಂಡಾಮಂಡಲರಾಗಿದ್ದಾರೆ. ನಮ್ಮ ಮಕ್ಕಳಿಗೆ ಆ ಕೆಲಸ ನಮ್ಮನೇಲೆ ನಾವು ಕೊಡಲ್ಲ. ಅದು ಆ ಥರ ಇಲ್ಲ ಆದಾಗ ಮನ್ಸಿಗೆ ತುಂಬ ನೋವಾಗುತ್ತೆ. ಹಾಗೆ ಅದು ತನಿಖೆ ಮಾಡಿ ಮುಂದಿನ ದಿನಗಳಲ್ಲಿ ಇದೇ ಥರ ಯಾವುದೇ ಒಂದು ತೊಂದರೆ ಆಗಬಾರ್ದು, ಯಾವುದೇ ಥರ ಒಂದು ಕೆಟ್ಟ ಹೆಸರು ಬರಬಾರ್ದು ಸ್ಕೂಲ್ಗೆ. ಅದೇನೇ ಇರ್ಲಿ, ಕುತಂತ್ರವೋ ಷಡ್ಯಂತ್ರವೋ, ಇನ್ನಾದ್ರೂ ಶಿಕ್ಷಣ ಸಚಿವರು, ಶಿಕ್ಷಣ ಇಲಾಖೆ ಅಮಾನವೀಯ ಕೃತ್ಯಗಳಿಗೆ ಬ್ರೇಕ್ ಹಾಕಲೇಬೇಕಿದೆ. ವಿನಯ್ ಕುಮಾರ್ ಕಾಶಪ್ಪನವರ್, TV9 ಬೆಂಗಳೂರು.